ಅಡ್ವೊಕೇಟ್ ನೀವು. ಸೊ ವಕೀಲರಾಗಿ ನಿಮ್ಮ ಜರ್ನಿ ಹೇಗಿತ್ತು? ನಿಮ್ಮ ಸಾಧನೆಗಳು, ಹಲವಾರು ಕೇಸ್ಗಳನ್ನ ನೀವು ಹ್ಯಾಂಡಲ್ ಮಾಡೇ ಇರ್ತೀರಾ. ಸೊ ನಿಮ್ಮ ಜರ್ನಿ ಬಗ್ಗೆ ಚುಟುಕಾಗಿ ಚೊಕ್ಕದಾಗಿ ಪ್ಲೀಸ್. ನಮಸ್ತೆ ಎಲ್ರಿಗೂ. ಬಿಫೋರ್ ನಾನು ಇಲ್ಲಿ ಅಡ್ವೊಕೇಟ್ ಬರೋಕ್ಕೂ ಮುಂಚೆ ನಾನು ಐ ಎಮ್ ಐ ಟಿ ಎಂಪ್ಲಾಯ್, ಸಾಫ್ಟ್ವೇರ್ engineer. So almost 11+ years I worked in IT industry. Then after that I left my salary around 3 lakhs per month. So I left the salary and I came to this profession. I took a challenge. So before before I went into the IT industry, I came from a small village. Okay, the village is nothing but in Tamil Nadu. So I completely is a Tamil medium. Okay, I came with the Tamil medium. I just migrated to Bangalore. So nothing. Actually, ಏನಂದ್ರೆ ಇಲ್ಲಿ ಬದುಕಕ್ಕೆ ಬಂದಿದ್ದು. ಅಲ್ಲಿ ಏನೂ ಇಲ್ಲ, ಬಡತನ, ಪಾವರ್ಟಿ, ಅಲ್ಲಿ ಕ್ಯಾಸ್ಟ್ ಸಿಸ್ಟಮ್ ಎಲ್ಲ ನೋಡಿಕೊಂಡು ಅಲ್ಲಿ ಊಟ ಮಾಡೋಕ್ಕೆ ಕೂಡ ದುಡ್ಡು ಇಲ್ಲ. ಅಂದರೆ ಸಿಕ್ಕಾಪಟ್ಟೆ ಬರ್ತಾರೆ. ಸೊ ಇಲ್ಲಿ ಬೆಂಗಳೂರು ಬಂತು. ಇಲ್ಲಿ ನಾನು ಅಲ್ಲಿ 8th ಸ್ಟ್ಯಾಂಡರ್ಡ್ ಟಿಲ್ ತಮಿಳ್ ಮೀಡಿಯಂ. ಸೊ ಅದಾದಮೇಲೆ ಇಲ್ಲಿ ಬಂದು ಟು ಚಾಲೆಂಜ್, ಅದೇ ನಾನು ಕನ್ನಡ ಓದಬೇಕು. ಇಲ್ಲಿ ಬಂದ್ಬಿಟ್ಟು ಮತ್ತೆ ನಾನು 8th ಸ್ಟ್ಯಾಂಡರ್ಡ್ ಸ್ಟಡಿ ಮಾಡಿದೆ ಸ್ಕೂಲ್. ಕನ್ನಡ ಒಂದು ಸಬ್ಜೆಕ್ಟು, ಇಂಗ್ಲೀಷ್ ಮೀಡಿಯಂ. ಬಟ್ ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಇಟ್ಸ್ ಎ ಬಿಗ್ ಚಾಲೆಂಜ್ ಫಾರ್. ಸೊ ಅದರಲ್ಲಿ ನಾನು ಕಷ್ಟಪಟ್ಟು ಮತ್ತೆ ಚಾಲೆಂಜ್ ತೊಗೊಂಡು ಟ್ಯೂಷನ್ ಎಲ್ಲ ಕನ್ನಡ ಓದ್ಕೊಂಡು ಮತ್ತೆ ಐ ಟಿ ಇಂಟ್ರೆಸ್ಟ್ ಇದೆ. ಯಾಕಂದರೆ ದುಡ್ಡು ಬೇಕಲ್ಲ, ಬೆಂಗಳೂರಲ್ಲಿ ಬದುಕಬೇಕಂದ್ರೆ ಈಚ್ ಆ್ಯಂಡ್ ಎವ್ರಿ ವಾಟರ್ ಆಲ್ಸೋ ಯು ಟು ಬೈ ವಿತ್ ಕಾಸ್ಟ್. ಸೊ ಹಾಗಾಗಿ ನಾನು ಮತ್ತೆ ಐ ಟಿ ಇಂಡಸ್ಟ್ರಿ ಜಾಯ್ನ್ ಆಗಿ ಒಂದು 11 years ಎಕ್ಸ್ಪೀರಿಯನ್ಸ್ ತಗೊಂಡಿದ್ದೀನಿ. ಆಲ್ಮೋಸ್ಟ್ 3 years 3.5 lakhs ಸ್ಯಾಲ್ರಿ. ಆಮೇಲೆ ಬರೀ ಅದು ಐ ಟಿ ಇಂಡಸ್ಟ್ರಿ ಸಿಕ್ಕಾಪಟ್ಟೆ ಸ್ಟ್ರೆಸ್, ಬರೀ ದುಡ್ಡು ಅಷ್ಟೇ. ಬಟ್ ತುಂಬ ಜನ ಪೇಯ್ನ್ ಸಾಫ್ಟಾಗಿ ಸಿಕ್ಕಾಪಟ್ಟೆ ಹೊಡಿತಾರೆ. ಸೊ ನಾವು ಏನಾದರೂ ಇಲ್ಲಿ ಬಂದಿದ್ದೀವಿ ಬೆಂಗಳೂರಿಗೆ, ಏನಾದರೂ ಏನಾದ್ರು ಮಾಡಬೇಕು ಈ ಸೊಸೈಟಿಗೆ. ಸೊ ಅದರಿಂದ ನಾನು ಅಲ್ಲಿ ರಿಸೈನ್ ಮಾಡಿ ಮತ್ತೆ ಐ ಟಿ ಮತ್ತೆ ಲಾ ಜಾಯ್ನ್ ಮಾಡಿ LLB ಮಾಡಿ 3 years ಐ ಲೆಫ್ಟ್ ಎವ್ರಿಥಿಂಗ್. ಮತ್ತೆ ಐ ಸ್ಟಾರ್ಟೆಡ್ ಫ್ರಮ್ ಬಿಗಿನಿಂಗ್. ಎಲ್ಲ ಸಾಲ ಎಲ್ಲ ಬಿಟ್ಟು ಬರುವಾಗ ಏನೂ ಇಲ್ವಲ್ಲ, ಕಾಲೇಜಿಗೆ ಹೋಗಬೇಕು ಬರಬೇಕು ವಿತೌಟ್ ಎನಿ ಸಪೋರ್ಟ್. ಜಸ್ಟ್ ಐ ವಾಸ್ ಡೂಯಿಂಗ್ ಅ ಪಾರ್ಟ್ ಟೈಮ್ ಜಾಬ್. ದೆನ್ ಐ ಸ್ಟಡಿಡ್ ಮೈ LLB ಸ್ಟಡಿ. ಆಫ್ಟರ್ ದಟ್ ಐ ಬಿಕೇಮ್ ಅಡ್ವೊಕೇಟ್. ಆಮೇಲೆ ಈಗ ರೀಸೆಂಟ್ ಆಗಿ ನಾನು LLM ಕಂಪ್ಲೀಟ್ ಮಾಡಿದ್ದೀನಿ. ಸೊ ಮೇನ್ಲಿ ಜಸ್ಟ್ ಐ ವಾಂಟ್ ಟು ಸೇ ಥ್ಯಾಂಕ್ಸ್ ಟು ದಿ ಬ್ಯಾಂಗ್ಳೂರ್ ಪೀಪಲ್, ಬ್ಯಾಂಗ್ಳೂರ್ and ಕನ್ನಡಿಗ and ಕನ್ನಡ ಪೀಪಲ್. ಯಾಕಂದರೆ ದೀಸ್ ಪೀಪಲ್ ಆರ್ ದಿಸ್ ಪ್ಲೇಸ್ ಇಸ್ ದ ರೈಟ್ ಪ್ಲೇಸ್ ಟು. ಅವ್ರು ನನಗೆ ಸಿಕ್ಕಾಪಟ್ಟೆ ಡಿಗ್ನಿಟಿ ಕೊಟ್ಟಿದ್ದಾರೆ. ಈಗ ಇಷ್ಟು ಮಟ್ಟಿಗೆ ನಾನು ಬೆಳೆದ ಕಾರಣಕ್ಕೆ ಬೆಂಗಳೂರು ಪೀಪಲ್ ಅಂದರೆ ಕನ್ನಡಿಗ. ಓಕೆ, ಸೊ ಆಲ್ವೇಸ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಕನ್ನಡಿಗಾಸ್ ಅಂಡ್ ಕನ್ನಡದ ಪೀಪಲ್. ಸೊ ಇವಾಗ ನಾನು ಆಲ್ಮೋಸ್ಟ್ ನಾನು ಬಿಕೇಮ್ ಅಡ್ವೊಕೇಟ್ ಆದಮೇಲೆ ಒಂದು 68 ಕೇಸ್ ಬಿಫೋರ್ ಕೋರ್ಟ್ಗೆ ಹೋಗೋಕೆ ಮುಂಚೆ ಕೌನ್ಸಿಲಿಂಗ್ ಮಾಡಿ, ಸಿವಿಲ್ ಮ್ಯಾಟ್ರ್ ಆಗಿರಲಿ, ಫ್ಯಾಮಿಲಿ ಮ್ಯಾಟ್ರ್ ಆಗಿರಲಿ, ಕ್ರಿಮಿನಲ್ ಮ್ಯಾಟ್ರ್ ನಾವು ಅಫ್ಕೋರ್ಸ್ ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ. ಬರೀ ಸಿವಿಲ್ ಮ್ಯಾಟರ್ ಆಸ್ ವೆಲ್ ಆಸ್ ಮ್ಯಾಟ್ರಿಮೋನಿಯಲ್ ಮ್ಯಾಟರ್ ಕೋರ್ಟ್ಗೆ ಹೋಗೋಕೆ ಮುಂಚೆನೇ ನಮ್ಮ ಆಫೀಸಲ್ಲಿ ಎಲ್ಲ ಸೆಟ್ಲ್ ಮಾಡಿ ಕೌನ್ಸಿಲಿಂಗ್ ಮಾಡಿ ಫ್ರೀಯಾಗಿ ಸೆಟ್ಲ್ ಮಾಡ್ಕೊಡ್ತೀವಿ. ಆಲ್ಮೋಸ್ಟ್ ಐ ರೀಚ್ 85 cases. ದಟ್ ಇಸ್ ಒನ್ ಬಿಗ್ಗೆಸ್ಟ್ ಅಚೀವ್ಮೆಂಟ್. ಎಸ್, ಅಫ್ಕೋರ್ಸ್ ಬೈ ನನ್ನ ಒಪಿನಿಯನ್ ಏನಂದರೆ ನಾವು ಎಲ್ಲಿಂದ ಬಂದಿದ್ದೀವಿ ಅದನ್ನು ಮಾತ್ರ ಮರಿಬಾರ್ದು. ಅದರಿಂದ ನಾವು ಇವಾಗ ರೂರಲ್ ವಿಲೇಜ್ ಪೀಪಲ್ಗೆ ಎಲ್ಲಿ ಬಂದ್ಬಿಟ್ಟು ಸ್ಕೂಲ್ ಇದೆ ಅಲ್ವಾ, ಅದರಲ್ಲಿ ಹೋಗಿ ನಾವು ಲೈಬ್ರರಿ ಕಟ್ಕೊಂಡು ಅದರಂತ ಅಚೀವ್ಮೆಂಟ್. ಆಮೇಲೆ ಇಲ್ಲಿ ಸ್ಕೂಲ್ ಬಡವರು ಓದ್ತಾ ಇರಲ್ಲ, ಅದರನ್ನೆಲ್ಲ ಬಂದ್ಬಿಟ್ಟು ಎಜುಕೇಷನ್ ಸಪೋರ್ಟ್ ಮೇನ್ ಆಕ್ಟಿವಿಟೀಸ್ ನಾವು ಒಂದು 2021ರಿಂದ ಮಾಡ್ತಾ ಇದ್ದೀವಿ. ಇನ್ನೂ ಮುಂಚೆ ಮಾಡಬೇಕಂದ್ರೆ ಇದ್ದೀವಿ. ಸೊ ಚಿತ್ರಸತ್ಯ ಅವರ ಅವಾರ್ಡ್ ತುಂಬ ಥ್ಯಾಂಕ್ಸ್. ತುಂಬ ಎಫರ್ಟ್ ಮೀಡಿಯಾ ಅವರಿಗೆಲ್ಲ ತುಂಬ ಎಫರ್ಟ್. ಏನಾದರೂ ಕ್ವಶನ್? Yes, thank you so much. Another questions from your end? No? Sure? Okay, sir. Thank you so much. 80 cases ಅಡ್ವೊಕೇಟ್ ಆಗಿ ಕೌನ್ಸಿಲಿಂಗ್ ಮಾಡೋದಂತ ನಿಜವಾಗ್ಲೂ ಸಣ್ಣ ಮಾತಲ್ಲ. ನಮ್ಮನೆ ಜಗಳ ನಾವೇ ಸುಧಾರಿಸಕ್ಕೆ ಸಾಧ್ಯ ಇಲ್ಲ, ಅದರಲ್ಲೂ 80 ಕೇಸಸ್ ಅನ್ನ ಸಾಲ್ವ್ ಮಾಡಿದರೆ ವಿತ್ ರೌಂಡ್ ಆಫ್ ಅಪ್ಲಾಸ್. ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹೇಳ್ತಾ ನಮ್ಮ ಮುಂದಿನ